ನಾವು ಇವತ್ತು 30 ರೂಪಾಯಿ ಹಾರೋ ಬಲೂನ್ ಮಾಡ್ತಾ ಇದೀವಿ. ಹಾಗೆ ಇದು ನಮ್ಮ ಮನೇಲೆ ಮಾಡೋಕೆ ಮನೇಲೆ ಸಿಗೋ ಈ 3 ಐಟಮ್ಗಳೇನು, ಈ 3 ಐಟಮ್ನ ಇಟ್ಕೊಂಡು ಹಾರೋ ಬಲೂನ್ ಹೇಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದಂತ ಸೈನ್ಸ್ ಮೂಲಕ ಹೇರ್ ಬೈ ಅಂಡ್ ಫೋರ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಇಷ್ಟೆಲ್ಲ ಹೇಳ್ತಿರೋ ನಾವು ಮಾಡಿದ ಬಲೂನ್ ಹಾರಿದ್ರು ಅದು ಏನಾಯ್ತು. ಅಂಡ್ ಮತ್ತೊಂದು ಕ್ರೇಜಿ ಬೋನಸ್ ಏನ್ ಮಾಡಿದೀವಿ ಅಂದ್ರೆ, ಈ ವಿಡಿಯೋದಲ್ಲಿ ನಾವು ಹೈಡ್ರೋಜನ್ ಗ್ಯಾಸ್ ಎಷ್ಟು ಡೇಂಜರಸ್ ಆಗಿ ಎಕ್ಸ್ಪ್ಲೋಷನ್ ಆಗುತ್ತೆ ಅನ್ನೋದನ್ನು ಟ್ರೈ ಮಾಡಿದೀವಿ. ಗೈಸ್ ನಾವ್ ಇವತ್ತು ಮಾಡ್ತಾ ಇದೀವಿ ಮ್ಯಾಜಿಕ್ ಬಲೂನ್. ನಮಸ್ಕಾರ ಕರುನಾಡು ಎಕ್ಸ್ಪೆರಿಮೆಂಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇದೀವಿ ಮತ್ತೊಂದು ನ್ಯೂ ಹೊಸ ವಿಡಿಯೋ. ಇವತ್ತೇನ್ ಮಾಡ್ತಾ ಇದೀನಿ ಅಂದ್ರೆ, ನಾನು ಇವತ್ತು ಹಾರೋ ಬಲೂನ ಮಾಡ್ತಾ ಇದ್ದೀನಿ. ತುಂಬಾನೇ ಮ್ಯಾಜಿಕಲ್ ಅನ್ಸುತ್ತೆ. ಇವತ್ತು ಕ್ರೇಜಿ ಆಗಿರೋ ವಿಡಿಯೋನ ಮಾಡ್ತಾ ಇದೀವಿ, ಅದು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ನ ಇಟ್ಕೊಂಡು. ಏನ್ ವಿಚಾರಪ್ಪ ಅಂದ್ರೆ, ನೀವು ಇದನ್ನ ಮನೇಲೇ ಮಾಡ್ಬೋದು, ಅದು ತುಂಬಾನೇ ಈಸಿಯಾಗಿ. ಈಗ ನಾನು ಹೇಳೋ ಈ ಸ್ಟೆಪ್ಸ್ ನ ನೀವು ಆರಾಮಾಗಿ ಒಂದೊಂದಾಗಿ ಫಾಲೋ ಮಾಡಿದ್ರೆ ಪಕ್ಕ ಅದು ಹಾರೇ ಇರುತ್ತೆ. ಇಲ್ಲಾಂದ್ರೆ ನೀವು ಒಂದ್ ಸ್ಟೆಪ್ ಕೂಡ ನೀವು ಸ್ಕಿಪ್ ಮಾಡಿದ್ರೆ ಅದು ಹಾರಲ್ಲ. ಗೈಸ್, ಈ ಮ್ಯಾಜಿಕ್ ಮಾಡಕ್ಕೆ ನಮ್ಗೆ ಏನೇನ್ ಬೇಕು ಅಂದ್ರೆ, ಗಾಜಿನ ಬಾಟ್ಲು, ಡ್ರೈನೇಜ್ ಕ್ಲೀನರ್, ಅಲ್ಯೂಮಿನಿಯಂ ಫಾಯಿಲ್, ಬಲೂನ್ಸ್, ಹಂಗೆ ಸ್ವಲ್ಪ ಸ್ಟೋನ್ಸ್ ಬೇಕಾಗುತ್ತೆ. ಇದನ್ನ ಏರ್ ಬೈ ಅಂಡ್ ಫೋರ್ಸ್ ಅಂತಾರೆ. ಬಟ್ ಇದನ್ನ ಮಾಡೋದು ಹೇಗಂತ ನಾವು ತಿಳ್ಸ್ಕೊಂಡ್ ಕೊಡ್ತೀವಿ, ಬನ್ನಿ. ಇವಾಗ ಏನ್ ಮಾಡ್ಬೇಕಂದ್ರೆ, ಇದನ್ನ ಸ್ವಲ್ಪ ಹರ್ಕೋಬೇಕು. ಹರ್ಕೊಂಡು ನೆಕ್ಸ್ಟ್ ಕಲ್ಗಳಿದೆಯಲ್ಲ, ಇದಕ್ಕೆ ಸುಕ್ಕೋಬೇಕು. ಫಸ್ಟ್ ಇದಕ್ಕೆ ಎಲ್ಲ ನಾರ್ಮಲ್ ಸ್ಟೋನ್ಸ್ ನ ಸಿಲ್ವರ್ ಸ್ಟೋನ್ಸ್ ಮಾಡ್ಬೇಕು. ಬಟ್ 30 ರೂಪಾಯಿ ಹೇಗ್ ಮಾಡೋದಂತಾನೆ ಹೇಳಿಲ್ಲ ಅಂದ್ಕೊಂಡ್ರ. ಡ್ರೈನ್ ಕ್ಲೀನರ್ ಅಂಗಡಿಲಿ 30 ರೂಪಾಯಿ ಸಿಗುತ್ತೆ. ಸಿಲ್ವರ್ ಪೇಪರ್ ಯಾವ್ದಾರ ಫುಡ್ ಪಾರ್ಸಲ್ ಅಲ್ಲಿ ಸಿಗುತ್ತೆ. ಬಟ್ ಫ್ರೀ ಆಗಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತು, ನಾನು ಹೇಳ್ಬೇಕಾಗಿಲ್ಲ. ನೀರ್ನ ಹಾಕೋಬೇಕು. ಗೈಸ್, ನಾವು ಎಲ್ಲ ಅಳತೆ ಪ್ರಕಾರ ಮಾಡ್ಕೋಬೇಕು. ಸ್ವಲ್ಪ ಒಂದೊಂದು ಮೆಟೀರಿಯಲ್ ಕೂಡ ಕಮ್ಮಿ ಆದ್ರೂ ಕೂಡ ಇಲ್ಲ ಜಾಸ್ತಿ ಆದ್ರೂ ಕೂಡ ಅದು ಆರಲ್ಲ. ಇದನ್ನ ನೀವು ತುಂಬಾನೇ ತಲೆಯಲ್ಲಿ ಇಕ್ಕೋಬೇಕಾಗುತ್ತೆ. ಅಂಡ್ ಬನ್ನಿ ನೋಡೋಣ. ಫಸ್ಟ್ ನಾವು ಇಷ್ಟು ಕಾಲ್ ಭಾಗ ನೀರ್ ಹಾಕೊಂಡಿದೀವಿ. ಅಂಡ್ ನಾವು 10 ಸಿಲ್ವರ್ ಸ್ಟೋನ್ಸ್ ನ ಇಟ್ಕೊಂಡಿದೀವಿ. ಅಂಡ್ ಇದನ್ನ ಅದ್ರ ತಕ್ಕನಂಗೆ ಇದು ಫುಲ್ ಅಂದ್ರೆ ಫುಲ್ ಹಾಕ್ಬಿಡೋದಲ್ಲ, ಇದ್ರಲ್ಲೂ ಕೂಡ ಅರ್ಧ ಹಾಕ್ಬೇಕು ಮಾತ್ರ ಇದ್ರೊಳಗಡೆ. ಅವಾಗ ಮಾತ್ರ ಅದು ಹೈಡ್ರೋಜನ್ ಬಲೂನ್ ರೆಡಿ ಆಗೋದು. ಗೈಸ್, ನಿಮ್ಗೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇದರಿಂದ ಎಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ. ಗೈಸ್, ಇದರಲ್ಲಿ ಕಂಟೈನ್ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ನಾವು ಅಲ್ಯೂಮಿನಿಯಂ ಫಾಯಿಲ್ ಮತ್ತೆ ವಾಟರ್ ನ ಮಿಕ್ಸ್ ಮಾಡಿದಾಗ ನಮ್ಗೆ ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಯಾವ ತರ ಅಂದ್ರೆ, ಲೋವರ್ ಡೆನ್ಸಿಟಿ ಇರುತ್ತೆ. ನಮ್ಮ ಸುತ್ತಮುತ್ತ ಇರೋ ಏರ್ ಡೆನ್ಸಿಟಿ ಇರುತ್ತೆ. ಬಟ್ ಡೆನ್ಸಿಟಿ ಅಂದ್ರೆ ಏನು? ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ನೀರಲ್ಲಿ ನಾವು ಮರದ ಕಟ್ಟಿಗೆ ಹಾಕಿದ್ರೆ ಅದು ತೇರುತ್ತೆ. ಅದೇ ನಾವು ಒಂದು ಕಲ್ಲನ್ನ ಹಾಕಿದ್ರೆ ಅದು ಮುಳುಗುತ್ತೆ. ಇಲ್ಲಿ ಮರದ ಕಟ್ಟಿಗೆದು ಡೆನ್ಸಿಟಿ ಕಡಿಮೆ ಇರುತ್ತೆ, ಅದೇ ಕಲ್ಲಿನ ಡೆನ್ಸಿಟಿ ತುಂಬಾನೇ ಜಾಸ್ತಿ ಇರುತ್ತೆ. ಅದೇ ಪ್ರಿನ್ಸಿಪಲ್ ಇಲ್ಲೂ ವರ್ಕ್ ಆಗೋದು. ಡೆನ್ಸಿಟಿ ಅಂದ್ರೆ ಕನ್ನಡದಲ್ಲಿ ಸಾಂದ್ರತೆ. ಹೈಡ್ರೋಜನ್ ಗ್ಯಾಸ್ ನ ಸಾಂದ್ರತೆ ಹೇರ್ಗಿಂತ ಕಡಿಮೆ ಇರುತ್ತೆ, ಅದಕ್ಕೆ ಆಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಇದರಲ್ಲಿ ನೀರ್ನ ಹಾಕೊಂಡ್ವಿ. ಅಂಡ್ ಅದ್ರ ತಕ್ಕನಂಗೆ ನಾವು ಈ ಸ್ಟೋನ್ಸ್ ನ ಹಾಕೋಬೇಕು. ಅಂಡ್ ನಾನು 10 ಸಿಲ್ವರ್ ಸ್ಟೋನ್ಸ್ ನ ಹಾಕ್ತಾ ಇದ್ದೀನಿ. ಸ್ಟೆಪ್ ಅಲ್ಲಿ ನಾವು ಡ್ರೈನ್ ಕ್ಲೀನರ್ ನ ಬಲೂನ್ ಒಳಗಡೆ ಹಾಕೋಬೇಕಾಗುತ್ತೆ. ಗೈಸ್, ಇದನ್ನ ನೋಡ್ಕೊಬಿಟ್ರೆ, ಡ್ರೈನ್ ಕ್ಲೀನರ್ ಮಿಸ್ ಆಗಿ ಕೈಯಲ್ಲಿ ನೀರ್ ಹಾಕೊಂಡಿದ್ದಾಗ ಇಲ್ಲ ಮಿಸ್ ಆಗಿ ಕೈ ಮೇಲೆ ಬಿದ್ರೂ ಹೆವಿ ಉರಿಯುತ್ತೆ. ಆಮೇಲೆ ಸಾಯಂಕಾಲದಾಗ ಮಿಸ್ ಆಗಿ ಗಾಯ ಆಗಿತ್ತು, ಕೈಯೆಲ್ಲ ಕಿತ್ಕೊಂಡಿತ್ತು ಅಂದ್ರೆ ಹೆವಿ ಕಾಟ ಕೊಡುತ್ತೆ. ಸ್ವಲ್ಪ ಹುಷಾರಾಗಿರ. ಡ್ರೈನ್ ಕ್ಲೀನರ್ ನ ಬಲೂನ್ ಒಳಗಡೆ ಅರ್ಧದಷ್ಟು ಹಾಕೊಂಡ್ರೆ ಸಾಕು. ತಾರನ ರೆಡಿ ಮಾಡಿಕೊಂಡಿರಿ, ಇಲ್ಲಾಂದ್ರೆ ಬಲೂನ್ ಆರೋಗ್ಬಿಡ್ತದೆ. ಗೈಸ್, ಇದನ್ನ ಹಾಕ್ಬಿಟ್ಟು ಮಿನಿಮಮ್ 10 ನಿಮಿಷ ಬಿಟ್ಬಿಟ್ರಿ. ಬಲೂನ್ ಹಾಕಿದ ತಕ್ಷಣ ಗ್ಯಾಸ್ ಟಪ್ ಅಂತ ಉತ್ಪತ್ತಿ ಆಗ್ಬಿಡಲ್ಲ, ಸ್ವಲ್ಪ ಹೊತ್ತು ಕಾಯ್ಬೇಕಾಗುತ್ತೆ. ರೆಡಿ? ಫಸ್ಟ್ ಹಿಂಗ್ ಹಾಕೋಬೇಕು, ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಇವಾಗ ಅದ್ರ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೆ. ಬಲೂನ್ ಊದ್ತಾ ಇದೆ ಗೈಸ್, ನೋಡ್ಬೋದು ಇಲ್ಲಿ. ನೋಡ್ರಿ ಗೈಸ್, ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗ್ತಿದೆ. ಇಷ್ಟು ಬೇಕು? ಒಂದ್ 20 ಸೆಕೆಂಡ್ ಇಷ್ಟು ಐತದು. ಆಗಲ್ಲ. ನಾನು 2 ಸತಿ ಟ್ರೈ ಮಾಡಿದ್ದೆ. 2 ಸತಿ ಟ್ರೈ ಮಾಡಿದಾಗೂ ಇಷ್ಟೊಂದು ಊದ್ಕೊಂಡಿರಲ್ಲ ಜಾಸ್ತಿ, ಅಂದ್ರೆ ಸ್ವಲ್ಪ ಊದ್ಕೊಳುತ್ತೆ, ಆರೆಂಜಿಗೆಲ್ಲ ಊದ್ಕೊಳಲ್ಲ. ಬಟ್ ಲೇಟ್ ಆಗುತ್ತೆ ಅದು ಎಲ್ಲ. ಮಿಸ್ ಆಗೇನಾರ ನಾವು ಇದಕ್ಕೆ ಬೆಂಕಿಯನ್ನ ಟಚ್ ಮಾಡಿದ್ರೆ ಯಾವ ರೇಜಿಗೆ ಡಮ್ ಅನ್ನೋದು ಗೊತ್ತಾ? ಮಾಡಿ ತೋರಿಸ್ತೀನಿ ರೀ ಲಾಸ್ಟಲ್ಲಿ. ಅದೊಂದು ಹಳೆ ಸ್ವಲ್ಪ ಕ್ಲಿಪ್ಸ್ಗಳು ಇದೆ, ಅದನ್ನೆಲ್ಲ ಹಾಕ್ತೀನಿ. ಆಕ್ಚುಲಿ ನಾನು ಇದು ಮಾಡ್ತಾ ಇರೋದು 3ನೇ ಸತಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 2 ಸತಿ ಮಾಡಿದ್ದೀನಿ. ಅಂದ್ರೆ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಾಡಿದೆ, ಬಟ್ ಅಷ್ಟು ಕ್ಲಿಯರ್ ಆಗಿ ಬಂದಿರಲಿಲ್ಲ. ಅದಕ್ಕೋಸ್ಕರ ಇದನ್ನ ನೀಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಎಲ್ಲ ಬ್ಲಾಸ್ಟ್ ಮಾಡಿರೋ ವಿಡಿಯೋನ ಹಾಕ್ತೀನಿ. ಕ್ರೇಜಿ ಆಗಿದೆ.
ನೋಡಿ ಗೈಸ್, ನೀವು ಇನ್ನ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನು 80 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು ನನಗೆ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಒಂದೊಂದು ಮೋಟಿವೇಶನ್ ಕೊಟ್ಟಂಗೆ ಗೈಸ್, ಮೋಟಿವೇಶನ್ ಕೊಟ್ಟಂಗೆ. ಆಯ್ತಾ ಭಿಕ್ಷೆ ಬೇಡಿದ್ದು? ಫುಲ್ಲು ಗ್ಯಾಸ್ ತುಂಬತೈತೆ, ಹೈಡ್ರೋಜನ್ ಗ್ಯಾಸ್ ಇದು. ಇದನ್ನ ಸಾಮಾನ್ಯವಾಗಿ ಅಂತ ತಿಳ್ಕೊಬೇಡ್ರಿ, ಮಿಸ್ ಆಗಿ ಬೆಂಕಿ ಟಚ್ ಆಯ್ತು ಅಂದ್ರೆ ಗೈಸ್ ಇದು ಎಷ್ಟು ಹೀಟ್ ಇದೆ ಗೊತ್ತಾ? ಫುಲ್ ಮುಟ್ಟಕೋದ್ರೆ ಫುಲ್ ಹೀಟ್ ಇದೆ. ನೀವೇನಾರ ಪ್ಲಾಸ್ಟಿಕ್ ಏನಾರ ಮಾಡ್ಬಿಟ್ರೆ ಅಷ್ಟೇ ಫುಲ್ ಮೆಲ್ಟೇ ಆಗಿ ಹೋಗ್ಬಿಡುತ್ತೆ ಅನ್ಕೊಳ್ರಿ ಗೈಸ್. ಫೈನಲಿ ಬಲೂನ್ಗೆ ಫುಲ್ಲು ಗ್ಯಾಸ್ ತುಂಬಿಕೊಂಡಿದೆ. ಬಟ್ ಇವಾಗ ಆರುತ್ತಾ ಅನ್ನೋದೇ ನಮಗೂ ದುಡ್ಡು. ಬನ್ನಿ ನೋಡೋಣ. ಇವಾಗ ಇದಕ್ಕೆ ದಾರ ಕಟ್ಟೋಣ ಬನ್ನಿ ಗೈಸ್. ಈ ಸಂದಿಲ್ ಬಂದೇನು ತೋರಿಸ್ತಾ ಇದೀನಿ ಅಂತ ಬೇಜಾರು ಮಾಡ್ಕೊಬಿಡ್ರಿ, ಅಲ್ಲಿ ಗಾಳಿ ಬರ್ತೈತೆ ಅದಕ್ಕೆ ನೋಡ್ರಿ. ಇದೇನ್ ಪ್ರೆಸರ್ ಐತ್ ಗೈಸ್. ನಾನು ಇಷ್ಟ ದಿವಸ ವಿಡಿಯೋ ಮಾಡಿದ್ದೀನಿ, ಇಷ್ಟ ದಿವಸ 3 ಸತಿ 2 ಸತಿ ಮಾಡಿದ್ದೀನಿ. ಬಟ್ 2 ಸತಿಲು ಈ ಸತಿ ನಂಗೆ ಈ ರೇಂಜ್ ಯಾರ ತರ ಫೀಲ್ ಬಂದಿದೆ ಇವತ್ತೆ ನಂಗೆ ಗೈಸ್. ಇವಾಗ ಇದನ್ನ ಬಿಟ್ಬಿಡೋಣ, ಎಷ್ಟು ಹೈಟ್ ಹೋಗುತ್ತೆ ಅಂತ ನೋಡೋಣ. ನಮ್ಮದ ಡ್ರೋನ್ ಅಂತೂ ಇಲ್ಲ, ಎಷ್ಟು ದೂರ ಹೋಗುತ್ತೆ ಅಂತ ನೋಡಕ್ಕೆ. ನನ್ನ ಮೊಬೈಲಲ್ಲಿ ಎಷ್ಟು ಝೂಮ್ ಆಗುತ್ತೆ ಝೂಮ್ ಹಾಕಿ ವಿಡಿಯೋ ನೋಡೋಣ. ರೆಡಿ ಸ್ಟಡಿ ಗೋ 1 2 3 ಸ್ಟಾರ್ಟ್. ಗಾಳಿ ಬರ್ತೈತೆ, ಬಿಟ್ಬಿಡೋಣ. ಬಿಟ್ಟೆ ಗೈಸ್. ಅಯ್ಯೋ ಮರದ ಹತ್ರ ಹೋಯ್ತು. ಸೆಟ್. ಬಟ್ ನಾವು ಈ ತರ ಆಗುತ್ತಂತ ಅಂದ್ಕೊಂಡಿರ್ಲಿಲ್ಲ. ಮರದ ಹತ್ರ ತಗ್ಲಾಕ ಗೈಸ್. ಐ ವಿಲ್ ಚಾಲೆಂಜ್ ಯು ಗೈಸ್. ಈ ವಿಡಿಯೋ ಏನಾರ ವೈರಲ್ ಆದ್ರೆ, ಅಕಸ್ಮಾತ್ ಸ್ವಲ್ಪ ವೈರಲ್ ಆದ್ರೂ ಕೂಡ, ನಾನು ನೆಕ್ಸ್ಟ್ ಈ ತರ ಒಂದ್ 5-6 ಬಲೂನ್ ಮಾಡಿ ಅದಕ್ಕೆ GPS ಕಟ್ಟಿ ಇವನ್ ಐಫೋನ್ ಆರಿಸ್ತಾನೆ ಗೈಸ್. ಕಮೆಂಟ್ ಮಾಡ್ರಿ, ಮಾಡೋದಾ ಬೇಡವಾ? ಬಟ್ ಈ ವಿಡಿಯೋದ ಇನ್ನ ಕ್ರೇಜಿ ಪಟ್ಟಿನ ಉಳಿದಿದೆ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಸಲ ಇದನ್ನ ಬ್ಲಾಸ್ಟ್ ಮಾಡ್ತೀವಿ ಗೈಸ್. ಅದೇನಾಗಿದೆ ಗೈಸ್, ಅದು ಅಲ್ಲೇ ಸಿಗಾಕೊಂಡ್ಬಿಟ್ಟಿದೆ. ಹಿಂಗಾಗ್ಬಾರ್ದಿತ್ತು ಗೈಸ್, ಹಿಂಗಾಗ್ಬಾರ್ದಿತ್ತು. ಟೈಮ್ಸ್ ಅಂತೂ ಕ್ರೇಜಿಯಾಗಿ ಆಗಿತ್ತು. ಈ ಸತಿನೂ ಫುಲ್ ಕ್ರೇಜಿಯಾಗಿ ಮಾಡೋಣ, ಬಟ್ ಸೇಫ್ಟಿಯಿಂದ ಮಾಡೋಣ. ಇದನ್ನೆಲ್ಲ ನೀವು ಮಾತ್ರ ಟ್ರೈ ಮಾಡಕ್ ಹೋಗ್ಬೇಡಿ, ಮನೇಲಂತೂ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ಡಿಸ್ಕ್ಲೈಮರ್. ಇವಾಗ ಕ್ರೇಜಿ ಎಕ್ಸ್ಪ್ಲೋಷನ್ ಆಗುತ್ತೆ. ಇರಪ್ಪ ರಾಜು. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಇದೆಲ್ಲ ವಿಡಿಯೋ ಮಾಡ್ತೀನಿ. ಹೆದರ್ಕೋತಾನೆ ಗೈಸ್, ಹೆದರ್ಕೋಬಿಟ್ಟು. ಹೆಂಗಿತ್ತು ನಮ್ ಕ್ರೇಜಿ ಎಕ್ಸ್ಪೆರಿಮೆಂಟ್? ಇನ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಇನ್ನೂ ಇಷ್ಟ ಆಗಿದ್ದಾರೆ, ಇನ್ನೂ ಮಸ್ತಾಗಿರೋ ವಿಡಿಯೋಸ್ಗಳು ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ತೆಗ್ದು ನೀವು ನೋಡ್ಬೋದು. ಮತ್ತೆ ಸಿಗೋಣ ನ್ಯೂ ವಿಡಿಯೋದಲ್ಲಿ.